ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ವಿಜು ಅಜ್ಜಿಯ ಕಥೆಯಲ್ಲಿ ಮಕ್ಕಳಿಗೆ, ಮುದುಕರಿಗೆ ಎಲ್ಲರಿಗೂ ಒಂದು ಉತ್ತಮವಾದಂಥ ಕಥೆಯನ್ನು ಹೇಳ್ತಾ ಇದ್ದೀನಿ. ಅದು ಮತ್ಯಾರೂ ಅಲ್ಲ, ಜಗದ್ವಿಖ್ಯಾತರಾದಂಥ ಥಾಮಸ್ ಎಡಿಸನ್ ಆಳ್ವಾ ಅವರ ಕಥೆ. ಥಾಮಸ್ ಎಡಿಸನ್ ಆಳ್ವಾ ಅವರು 11ನೇ ತಾರೀಕು ಫೆಬ್ರವರಿ 1847ರಲ್ಲಿ ಜನಿಸಿದರು. ಅವರು ವಿಶ್ವವಿಖ್ಯಾತರಾಗಿ ಅತ್ಯಂತ ವಿರಳವಾದಂಥ ವಿಶಿಷ್ಟವಾದಂಥ ವಿಜ್ಞಾನಿಯಾಗಿ ಹೆಸರು ಮಾಡಿದರು. ಯಾಕೆ ಅಂತಂದರೆ ಅವರ ಹೆಸರಿನಲ್ಲಿ ಬರೋಬ್ಬರಿ 1093 ಪೇಟೆಂಟ್ಗಳನ್ನು ಪಡೆದಿದ್ದಾರೆ ಅವರು. ಇಂಥ ಅದ್ಭುತವಾದಂಥ ವ್ಯಕ್ತಿ ಒಂದು ಇಡೀ ಶತಮಾನದ ಒಂದು ವಿರಳವಾದಂಥ ವಿಜ್ಞಾನಿ ಅಂತ ಹೆಸರು ಪಡಿಬೇಕಾದರೆ ಅದರ ಹಿಂದೆ ಅವರ ತಾಯಿಯ ಒಂದು ಆಶೀರ್ವಾದ, ಮಾರ್ಗದರ್ಶನ, ಪ್ರೀತಿ ಬಹಳ ಮುಖ್ಯ. ಆ ಕಥೆಯನ್ನು ಇವತ್ತು ನಾನು ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಥಾಮಸ್ ಎಡಿಸನ್ ಆಳ್ವಾ ಪುಟ್ಟ ಮಗು ಆಗಿದ್ದಾಗ ಸ್ವಲ್ಪ ಕೆಪ್ಪೆ, ಆಡಲ್ಟ್ ಚೈಲ್ಡ್, ಕಿವಿ ಸರಿ ಕೇಳಿಸ್ತಾ ಇರಲಿಲ್ಲ. ಟೀಚರ್ ಏನಾದರೂ ಹೇಳಿದರೆ ಮತ್ತೆ ಮತ್ತೆ ಏನು ಏನು ಅಂತ ಕುತೂಹಲದಿಂದ ಕೇಳ್ತಾಯಿದ್ರು. ಆಗಿನ ಕಾಲದಲ್ಲಿ ಆ ಟೀಚರ್ಗೆ ಇವನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ತಲೆಹರಟೆ ಅಂತ ಜೋರಾಗಿ ಕೆನ್ನೆಗೆ ಒಂದು ಹೊಡಿತಾರೆ. ಆ ಕೆನ್ನೆಗೆ ಹೊಡೆದಾಗ ಆ ಕಪಾಳಿಗೆ ಮೊದಲೇ ಕಿವುಡು ಮಗು, ಅದು ಇನ್ನೆಷ್ಟು ನೋವಾಗುತ್ತೆ. ಅಷ್ಟು ಜೋರಾಗಿ ಹೊಡೆದ್ರೆ ಇನ್ನೂ ಕಿವುಡು ಜಾಸ್ತಿ ಆಗ್ಬೋದು. ಆದರೆ ಆ ತಾಯಿ ಹೇಳ್ತಾಳೆ, ಇವತ್ತು ನನ್ನ ಮಗನಿಗೆ ಕೆಪ್ಪೆ ಅಂತ ಅವಮಾನ ಮಾಡ್ತಾ ಇದ್ದೀರಿ, ಒಂದು ದಿನ ನೋಡಿ ಇಡೀ ಜಗತ್ತಿಗೆ ಬೆಳಕು ತೋರಿಸುವಂಥ ವಿಜ್ಞಾನಿ ಅವನಾಗ್ತಾನೆ ಅಂತ ಭವಿಷ್ಯ ನುಡಿದಾಗೆ ನುಡಿತಾಳೆ. ಅಂದರೆ ಅವಳಿಗೆ ತನ್ನ ಮಗನ ಮೇಲೆ ಪ್ರೀತಿ ಎಷ್ಟಿತ್ತೋ ಅಷ್ಟೇ ಅವಳಿಗೆ ಅವನ ಮೇಲೆ ನಂಬಿಕೆ ಕೂಡ ಇತ್ತು. ಅವನ ಮೇಲೆ ಆ ವಿಶ್ವಾಸ ಎಷ್ಟಿತ್ತು ಅಂತಂದರೆ ಆ ಟೀಚರು ಒಂದು ಚೀಟಿ ಕೊಟ್ಟು ಮಗುನ ವಾಪಸ್ ಕಳಿಸಿದರೆ ತಾಯಿ ಆ ಚೀಟಿಯನ್ನು ಓದಿ ಸುಮ್ಮನೆ ಒಳೊಳಗೆ ದುಃಖ ಪಟ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಮಗುಗೇನು ಹೇಳ್ದೇ ಮಗುನ ತಪ್ಕೊಂಡ್ಬಿಟ್ಟು ಹೇಳ್ತಾಳೆ, ಮಗು ನೀನು ತುಂಬ ಬುದ್ಧಿವಂತ, ನಿನಗೆ ಬುದ್ಧಿ ಹೇಳಿ ನಿನಗೆ ವಿದ್ಯೆ ಕೊಡುವಷ್ಟು ಶಕ್ತಿ ಆ ಟೀಚರ್ಗಳಿಗೆ ಇಲ್ಲ ಅಂತಂದಿದ್ದಾರೆ. ಪರವಾಗಿಲ್ಲ, ಚಿಂತೆ ಮಾಡಬೇಡ, ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ಧೈರ್ಯ ಹೇಳಿ ಆ ಮಗುವಿಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ತಾಳ್ಮೆ, ಪರಿಶ್ರಮ, ಅದರ ಜೊತೆಗೆ ಶ್ರದ್ಧೆಯನ್ನು ಕಲಿಸ್ಕೊಟ್ಟು ಆ ಬೀಜಗಳನ್ನು ಬಿತ್ತಿದ್ದು, ಆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡೋ ಕೆಲಸವನ್ನು ಕಲಿಸಿದ್ದು ಮುಂದೆ ಏನಾಗುತ್ತೆ ಅಂದರೆ ಥಾಮಸ್ ಎಡಿಸನ್ ಆಳ್ವಾ ಈ ಇಲೆಕ್ಟ್ರಿಕ್ ಬಲ್ಬ್, ಇವತ್ತೇನು ನಾವು ಸೂರ್ಯನ ಬೆಳಕು ಇಲ್ಲದೇ ಇದ್ದರೆ ನಾವು ಇಲೆಕ್ಟ್ರಿಕ್ ಬಲ್ಬೇ, ಆ ಇಲೆಕ್ಟ್ರಿಕ್ ಬಲ್ಬ್ಗಳು ಹೆಂಗೆ ತರಾತುರಿಗಳು ಬಂದಿದೆ ಅದಕ್ಕೆ ಕಾರಣ ಯಾರು ಅಂದರೆ ಥಾಮಸ್ ಎಡಿಸನ್ ಆಳ್ವಾ. ಅವರು ಮುಂದೆ ವಿಜ್ಞಾನಿಯಾಗಿ ಉತ್ತಮವಾದಂಥ ಜ್ಞಾನಿ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಈ ಬಲ್ಬನ್ನು ಕಂಡುಹಿಡಿದಾಗ ತನ್ನ ಶಿಷ್ಯನ ಕೈಯಲ್ಲಿ ಕೊಟ್ಟು, ಹೋಗು ಇದನ್ನು ಹೋಗಿ ಆ ಸಾಕೆಟಿಗೆ ಹಾಕು ಅಂತ ಕಳಿಸ್ಕೊಡ್ತಾರೆ. ಆ ಸಾಕೆಟಿಗೆ ಹಾಕೋಕ್ಕೆ ಹೋಗ್ದಾಗ ಅದು ಸಂಭ್ರಮದಿಂದ ಸಡಗರದಿಂದ ಓಡ್ತಾ ಇರಬೇಕಾದ್ರೆ ಎಡವಿ ಬೀಳ್ತಾನೆ, ಕೈಯಲ್ಲಿರೋ ಬಲ್ಬು ಒಡೆದು ಹೋಗ್ಬಿಡುತ್ತೆ. ನಾವು ಯಾರಾದರೂ ಆದರೆ ಬೈದ್ಬಿಟ್ಟು, ಏನು ಇಷ್ಟು ಗೊತ್ತಾಗಲ್ವ, ಇಷ್ಟು ಶ್ರಮಪಟ್ಟು ಮಾಡಿರೋದನ್ನು, ಅದನ್ನು 1000 ಸಲ ಮಾಡಿರೋದನ್ನು ನೀನು ಈ ಥರ ಹಾಳು ಮಾಡೋದೆ ಅಂತ ಬೈದ್ಬಿಟ್ಟು ನಾವೇ ಹೋಗಿರ್ತಾಯಿದ್ವಿ. ಆದರೆ ಥಾಮಸ್ ಎಡಿಸನ್ ಆಳ್ವಾ ಆ ಥರ ಅಲ್ಲ. ಅತ್ಯಂತ ವಿಶಿಷ್ಟವಾದಂಥ ವಿರಳವಾದಂಥ ವ್ಯಕ್ತಿ ಅಲ್ಲ, ಶಕ್ತಿ. ಅವರು ಪರವಾಗಿಲ್ಲ ಅಂತ, ಯಾಕಂದರೆ ಆಗಲೇ 1000 ಸಲ ಅವರು ಪ್ರಯತ್ನ ಮಾಡಿ ಸೋತಿರ್ತಾರೆ. ಇದು 1001ನೇ ಸಲ ಅದು ಆಗುತ್ತೋ ಅಂತ ಮತ್ತೆ 24 ಗಂಟೆಯಲ್ಲಿ ಮತ್ತೆ ಹೊಸ ಬಲ್ಬನ್ನು ತಯಾರು ಮಾಡಿ ಅದೇ ಶಿಷ್ಯನ ಕೈಯಲ್ಲಿ ಕೊಟ್ಟು, ಈಗ ಹೋಗು ಅಂತ ಹೇಳಿ ಕಳಿಸ್ತಾರೆ. ಇನ್ಯಾರಾದರೂ ಆಗಿದ್ದರೆ ಅವ್ರಿಗೆ ಆ ಕಾನ್ಫಿಡೆನ್ಸನ್ನು ಹಾಳು ಮಾಡುವಂತೆ ಬೈತಾ ಇದ್ದರು. ಆದರೆ ಇವ್ರಿಗೂ ಕಾನ್ಫಿಡೆನ್ಸ್ ಕೊಟ್ಟು ಬೆನ್ತಟ್ಟಿ ಕಳಿಸ್ತಾರೆ. ಅವನು ಹೋಗಿ ಬಲ್ಬ್ ಹಾಕಿದಾಗ ಜಗ್ಗಂತ ಬೆಳಕು ಬಂದಾಗ ಎಷ್ಟು ಸಂತೋಷ ಆಗುತ್ತೆ. ಸೊ ಹಾಗಾಗಿ ಅದು ಕೇವಲ ಈ ಇಲೆಕ್ಟ್ರಿಕ್ ಬಲ್ಬ್ ಒಂದೇ ಅಲ್ಲ,
ಗ್ರಾಮೋಫೋನ್ಗಳು, ಫೋನ್ ರೆಕಾರ್ಡರ್ಗಳು, ಮಾಸ್ ಕಮ್ಯುನಿಕೇಷನು, ಇವತ್ತೇನು ನಾವು ಪಿಕ್ಚರ್ಗಳನ್ನು ನೋಡಿ ಕುಣಿದು ಕುಪ್ಪಳಿಸ್ತೀವಲ್ಲ, ಆ ಫೋಟೋಗ್ರಾಫಿ ಕೂಡ ಅವರೇ ಕಂಡುಹಿಡಿದಂಥದ್ದು. ಹಾಗಾಗಿ ವಿಶ್ವವಿಖ್ಯಾತರಾದಾಗ ಅವರು ಒಂದು ಸಲ ಕಬೋರ್ಡ್ ತೆಗೆದು ನೋಡ್ತಾ ಇರ್ಬೇಕಾದ್ರೆ ಹಳೇ ಮಾಸಿದ ಒಂದು ಚೀಟಿ ಅವ್ರ ಅಮ್ಮನ ಕಬೋರ್ಡಲ್ಲಿ ಸಿಕ್ಕತ್ತೆ. ಅದನ್ನು ತೆಗೆದು ಓದ್ತಾರೆ. ಯುವರ್ ಸನ್ ಈಸ್ ಅನ್ ಅಡಲ್ಟ್ ಚೈಲ್ಡ್, ವಿ ಕೆನಾಟ್ ಟೀಚ್ ಹಿಮ್, ಇಟ್ ಈಸ್ ನಾಟ್ ಪಾಸಿಬಲ್, ಟೇಕ್ ಹಿಮ್ ಅವೇ ಫ್ರಮ್ ದ ಸ್ಕೂಲ್ ಅಂತ ಸ್ಕೂಲಿಂದ ತೆಗೆದು ಅವನ್ನ ಕಳಿಸಿರ್ತಾರೆ. ಆದರೆ ತಾಯಿ ಅದನ್ನು ಮಗನಿಂದ ಮುಚ್ಚಿಟ್ಟಿರ್ತಾರೆ. ಮಗನಿಗೆ ಹೇಳಿರ್ತಾರೆ, ನೀನು ಭಾಳ ಬುದ್ಧಿವಂತ, ನಿನ್ನೆ ಬುದ್ಧಿಗೆ ಸಮನಾಗಿ ಪಾಠ ಹೇಳ್ಕೊಡೋಕ್ಕೆ ಅವ್ರಿಗಾಗೋದಿಲ್ಲ ಅಂತ ಹೇಳಿರ್ತಾಳೆ. ಆದರೆ ಮಗನನ್ನು ಅಷ್ಟು ಆತ್ಮವಿಶ್ವಾಸದಿಂದ ಶ್ರಮದಿಂದ ಬೆಳೆಯುವಂಥ ಮಗನಾಗಿ ಮಾಡ್ತಾರೆ. ಅಂದರೆ ಆ ಚೀಟಿ ಓದ್ತಾ ಇದ್ದಂಗೆ ಥಾಮಸ್ ಎಡಿಸನ್ ಆಳ್ವ ಕಣ್ಣಲ್ಲಿ ದಳ 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 ಅಂತ ಕಣ್ಣೀರು ಹರಿಯುತ್ತೆ. ಇಡೀ ದಿನ ದುಃಖ ಪಡ್ತಾನೆ. ಆಮೇಲೆ ಅವಾಗ ಹೇಳ್ತಾನೆ, ಮೈ ಮದರ್, ಏಂಜಲ್ ಮದರ್, ಶಿ ಮೇಡ್ ಅನ್ ಅಡಲ್ಟ್ ಚೈಲ್ಡ್ ಇನ್ ಟು ಅ ಇನ್ವೆಂಟರ್ ಆರ್ ಅ ಡಿಸ್ಕವರರ್ ಆಫ್ ಅ ಸೆಂಚುರಿ ಅಂತ, ದ ಸೈಂಟಿಸ್ಟ್ ಆಫ್ ಸೆಂಚುರಿ ಅಂತ ಹೇಳ್ತಾರೆ. ಅಂದರೆ ಒಬ್ಬ ತಾಯಿಯ ಆತ್ಮವಿಶ್ವಾಸ ಹೇಗಿರುತ್ತೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ನಮ್ಮ ಜಾನಪದದ ಮಹಿಳೆಯರು ಕೂಡ ಹೇಳ್ತಾರೆ, ತಮ್ಮ ಮಕ್ಕಳಿಗೆ ಹೇಗೆ ಜಗತ್ತಿಗೆ ಜ್ಯೋತಿಯ ಆಗು ನನ್ನ ಕಂದ ಅಂತ ಹೇಳ್ತಾರೆ. ಹಾಗೆ ತನ್ನ ಮಗನನ್ನು ಜಗತ್ತಿಗೆ ಜ್ಯೋತಿಯಾಗಿ ಬೆಳೆಸಿದಂಥ ಆ ತಾಯಿ ಎಂಥ ಮಹಾತಾಯಿ. ಇವತ್ತಿಗೆ ಅಂಥ ತಾಯಂದರು ನಮಗೆ ಬೇಕಾಗಿದ್ದಾರೆ. ಹಾಗಾಗಿ ಥಾಮಸ್ ಎಡಿಸನ್ ಆಳ್ವ ಯಾವುದೇ ಒಂದು ನ್ಯೂನತೆ ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ಹೇಗೆ ಜಗದ್ವಿಖ್ಯಾತರಾಗೋದು ಅನ್ನೋದಕ್ಕೆ ಒಂದು ಅನುಭವ. ಒಂದೇ ಒಂದು ಕಂಡು ಹಿಡಿದ್ರೆ ಓ ಸಾಕು ಅನ್ನುವಂಥವ್ರಲ್ಲಿ ಅಲ್ಲ, ಒಂದಲ್ಲ, ಎರಡಲ್ಲ, ಮೂರಲ್ಲ, 1093 ಆವಿಷ್ಕಾರಗಳನ್ನು ಮಾಡಿ ಆವಿಷ್ಕಾರಗಳ ಸಾಮ್ರಾಟನಾಗಿ ಇವತ್ತಿಗೆ ನಾವು ಅವರ ಆವಿಷ್ಕಾರದ ದಿನ ಅಂತ ಅವರ ಹುಟ್ಟುಹಬ್ಬದ ದಿನಾನೇ ಆಚರಿಸ್ತಾ ಇರೋದು ಅದು ವಿಶೇಷ. ಹಾಗಾಗಿ ಅವ್ರು ಹೇಳ್ತಾರೆ, ದೆರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ದ ಹಾರ್ಡ್ ವರ್ಕ್ ಅಂತ. ನಿಜ, ಥಾಮಸ್ ಎಡಿಸನ್ ಆಳ್ವ ಹೇಳಿದಾಗೆ ಶ್ರದ್ಧೆಯಿಂದ ಶ್ರಮದಿಂದ ಕೆಲಸ ಮಾಡೋದು ಅದೇ ಹಾರ್ಡ್ ವರ್ಕ್. ಆ ಶ್ರದ್ಧೆಯಿಂದ ಮಾಡುವಂಥ ಕೆಲಸ ಇದೆಯಲ್ಲ, ಅದು ನಮ್ಮನ್ನು ಸಾಧಕರಾಗಿ ಮಾಡುತ್ತೆ. ಬನ್ನಿ ಮಕ್ಕಳೇ, ಇವತ್ತು ಗೊತ್ತಾಯ್ತಲ್ಲ, ಕಲ್ತಿದ್ದೇನು, ನಮಗೇನೇ ಕಷ್ಟ ಇದ್ದರೂ ಕೂಡ ಮೆಟ್ಟಿ ನಿಲ್ಲಬೇಕು. ಅಮ್ಮನ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ ಇದ್ದು ನಾವು ಮುಂದೆ ಗುರು ಇಟ್ಕೊಂಡು ಹಿಂದೆ ಗುರುಗಳನ್ನ ಇಟ್ಕೊಂಡ್ರೆ ಮುಂದೆ ನಾವು ಹೋಗ್ಬೋದು. ಅದಕ್ಕಿಂತ ಮೇಲಾಗಿ ಯಾರೇ ತಪ್ಪು ಮಾಡಿ ಇದು ಮಾಡಿದ್ರು ಕೂಡ ಅವರನ್ನ ಕ್ಷಮೆ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಮೇಲೆ ಎತ್ತುವಂಥ ದೊಡ್ಡ ಗುಣ ಇದೆಯಲ್ಲ, ಕ್ಷಮೆಯಾಧರಿತ್ರ ಗುಣವನ್ನು ನಾವು ಅವರಿಂದ ಕಲಿತೀವಿ. ಆಮೇಲೆ ಅಷ್ಟೊಂದು ಸಾಹುಕಾರನಾಗಿ ಅಷ್ಟೊಂದು ಆವಿಷ್ಕಾರ ಮಾಡಿದ್ರು ಕೂಡ ಅದು ಕೊನೆಗೆ ತನ್ನ ತಾಯಿ ಪಟ್ಟ ಶ್ರಮ, ತಾಯಿ ಪಟ್ಟಂಥ ಕಷ್ಟವನ್ನು ಮರಿದೆ ಒಬ್ಬ ಆರ್ಡಿನರಿ ಹುಡುಗನ್ನ, ಒಂದು ಸಾಮಾನ್ಯ ಮಗುವನ್ನು ಅಸಾಮಾನ್ಯವಾದಂಥ ಶಕ್ತಿಯಾಗಿ ಬೆಳೆಸಿದಂಥ ಆ ತಾಯಿಗೆ ಅವರು ನಮಸ್ಕಾರ ಮಾಡಿದ ಹಾಗೆ ನಾವು ಕೂಡ ನಮ್ಮ ತಾಯಂದರಿಗೆ, ಎಲ್ಲ ತಾಯಂದರಿಗೆ, ಮಹಾತಾಯಂದರಿಗೆ ನಮಸ್ಕಾರ ಮಾಡೋಣ. ನಾವು ಮಕ್ಕಳನ್ನ ಥಾಮಸ್ ಎಡಿಸನ್ ಆಳ್ವ ಅವರ ಹಾಗೆ ಬೆಳೆಸೋಣ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.